ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದುಗನ ವ್ಲಾಗ್ಸ್. ಇದು ನಮ್ಮ ದಾಂಡೇಲಿ ಟ್ರಿಪ್ನ 2ನೇ ವೀಡಿಯೋ ಆಗಿರುತ್ತೆ. ಸೊ ಅವತ್ತಿಂದ ನನಗೆ ಟೈಮ್ ಆಗಿರಲಿಲ್ಲ ಅಪ್ಲೋಡ್ ಮಾಡೋಕ್ಕೆ. ಸೊ ಫೈನಲ್ ಇವತ್ತು ಫ್ರೀ ಮಾಡಿಕೊಂಡು ವಾಯ್ಸ್ ಓವರ್ ಕೊಟ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ರಿವರ್ ರಾಫ್ಟಿಂಗ್ ಮುಗಿಸ್ಕೊಂಡು ಮತ್ತೆ ರೆಸಾರ್ಟಿಗೆ ಬಂದು ಸ್ವಲ್ಪ ಗೇಮ್ಸ್ ಆಡೋಣ ಅಂತ ಅಂದ್ಬಿಟ್ಟು ವಾಲಿಬಾಲು ಮತ್ತು ಶಟಲ್ ಕಾಕು ಅದೆಲ್ಲ ಆಡಿದ್ವಿ. ಸೊ ಫುಲ್ ಚಳಿ ಥರ ಅನಿಸ್ತಾಯಿತ್ತು. ನಾವು ಬಂದಿದ್ದು ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತು. ಸೊ ನೈಟಿಗೆ ಸಾಂಗ್ ಎಲ್ಲ ಹಾಕ್ಕೊಂಡು ಫುಲ್ ಮಸ್ತ್ ಮಾಡಿಕೊಂಡು ವೆದರ್ ಅಂತೂ ಸಖತ್ತಾಗಿತ್ತು. ಚಳಿ ಥರ ಚೆನ್ನಾಗಿ ನೀರಲ್ಲೆಲ್ಲ ಆಟ ಆಡ್ಕೊಂಡು ಬಂದಿದ್ವಲ್ಲ, ಸರಿ ಅಂದ್ಬಿಟ್ಟು ರೈನ್ ಡ್ಯಾನ್ಸ್ ಆಡೋಣ ಅಂತ ಅಂದ್ಬಿಟ್ಟು ಇವರೆಲ್ಲ ರೈನ್ ಡ್ಯಾನ್ಸ್ ಆಡ್ತಿದ್ದಾರೆ. ನಾನೇನು ಡ್ಯಾನ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಇವರೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ನೀರಲ್ಲಿ. ನಮ್ಮ ಪಾಪುನೂ ಅಷ್ಟೇ, ನಾನು ಮಾಡಲ್ಲ ಅಂದ್ಕೊಂಡಿದ್ದೆ, ನೋಡಿದ್ರು ಅವಳು ಚೆನ್ನಾಗಿ ಮಾಡ್ತೀನಿ ಮಮ್ಮಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ನೋಡಿ ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ. ಸರಿ ಅಂದ್ಬಿಟ್ಟು ಎಲ್ಲರೂ ಫ್ರೆಶಪ್ ಆಗಿ ಬಂದು ನೈಟು ಕ್ಯಾಂಪ್ ಫೈರಿಂಗ್ ಇತ್ತು. ಸೊ ಅದನ್ನು ಎಂಜಾಯ್ ಮಾಡ್ತಿದ್ವಿ. ಇದೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್. ಯಾಕೆಂದರೆ ನಾವು ಯಾವತ್ತೂ ನೈಟ್ ಕ್ಯಾಂಪ್ ಫೈರಿಂಗ್ ಮಾಡಿಲ್ಲ. ನೋಡಿ ನನಗಾಗಲೇ ನಿದ್ದೆ ಬರ್ತಿದೆ, ನಾನು ನಿದ್ದೆ ಹೊರ್ಟೋಗಿದ್ದೀನಿ. ಫುಲ್ ಸುಸ್ತಾಗಿಬಿಟ್ಟಿತ್ತು ನನಗಂತೂ. ನಿದ್ದೆ ಮಾಡಿದ್ರೆ ಸಾಕು ಅಂತ ಅನ್ನಿಸ್ತಾಯಿತ್ತು. ಸರಿ ಅಂತ ಅಂದ್ಬಿಟ್ಟು ಇದೆಲ್ಲ ಮುಗಿಸ್ಕೊಂಡು ಎಲ್ಲರೂ ಮಲ್ಕೊಂಡ್ವಿ. ಸೊ ಮಾರ್ನಿಂಗ್ ಬೇಗನೆ ಎದ್ದು ಅಲ್ಲೊಂದು ಮಾಮೂಲಿ ಜರಿ ಥರ ಹೋಗುತ್ತೆ, ಅಲ್ಲಿ ವ್ಯೂ ಇದೆ, ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಎಲ್ಲರೂ ಬೆಳಗ್ಗೆ ಬೇಗನೆ ಫ್ರೆಶಪ್ ಆಗಿ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಬೆಳಗ್ಗೆನೂ ಅಷ್ಟೇ ವೆದರು ತುಂಬಾ ಚೆನ್ನಾಗಿತ್ತು. ನೀವೇ ನೋಡಿ ಬೇಕಂದರೆ ಎಷ್ಟು ಸಖತ್ತಾಗಿದೆ ಅಂತ. ಸನ್ರೈಸ್ ಆಗೋದು ನೋಡೋಕ್ಕಂತೂ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು ಲೊಕೇಶನ್ನು. ನಿಯರ್ ಬೈ ರೆಸಾರ್ಟೇ ಇದ್ದಿದ್ದರಿಂದ ಒಂದು 2 ಕಿಲೋಮೀಟರ್ಸ್ ಏನೋ ಇತ್ತು ಅಷ್ಟೇ. ನಾವು ಸರಿ ಅಂತಂದ್ಬಿಟ್ಟು ಎಲ್ಲರೂ ಮಾತಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೊಂದು 1/2 ಅವರ್ ಇದ್ದು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ವಾಪಸ್ ಹೋಗ್ತಾ ಇದ್ದೀವಿ ನಾವು ರೆಸಾರ್ಟ್ಗೆ. ಆನ್ ದ ವೇ ಚೆನ್ನಾಗಿ ಮಾತಾಡಿಕೊಂಡು ಫುಲ್ ಫನ್ ಮಾಡಿಕೊಂಡು ಚೆನ್ನಾಗಿತ್ತು ಕಾನ್ವರ್ಸೇಷನ್ ಅಂತ ಹೇಳ್ಬೋದು. ಎಲ್ಲೆಲ್ಲೂ ಇರ್ತದೆ ಇದು. ಅದನ್ನು ಇವರೇ ಮಾಡಿದ್ದು. ಅಲ್ಲಿಂದ ಬಂದ ತಕ್ಷಣ ಕಾಫಿ ಕೊಟ್ಟರು. ಕಾಫಿ ಕುಡ್ಕೊಂಡು ನನ್ನ ಮಗಳಂತೂ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ ಕಾಫಿ ಕುಡಿಯೋದು. ನೋಡಿ ಫೇವ್ರೇಟ್ ಆಗಿಬಿಟ್ಟೈತೆ ಕಾಫಿ ಕುಡ್ದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಸೈಕ್ಲಿಂಗ್ ಮಾಡಿದ್ವಿ ಎಲ್ರೂ. ನಮ್ಮ ಹಸ್ಬೆಂಡು ನೀನು ಕೂತ್ಕೊಂಡು ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಿದ್ದಾರೆ ನೋಡಿ. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಬ್ರೆಡ್ಡು ಮತ್ತು ಪೂರಿ ಸಾಗು ಚಟ್ನಿ ಎಲ್ಲ ಇತ್ತು. ಅದೆಲ್ಲ ತಿಂದ್ಕೊಂಡು ಪೂಲಲ್ಲಿ ನಾವು ಇಲ್ಲದೇ ಇರಲಿಲ್ಲ, ಒಂದು ಸ್ವಲ್ಪ ಹೊತ್ತು ಪೂಲಲ್ಲೇ ಇದ್ದು ಟೈಮ್ ಪಾಸ್ ಮಾಡಿಕೊಂಡು ಆಮೇಲೆ ಎಲ್ಲರೂ ರೆಡಿಯಾಗಿ ಚೆಕ್ಔಟ್ ಆದ್ವಿ. ಸೊ ಅಂದರೆ ಬರ್ತಾ ಒಂದು ವ್ಯೂ ಪಾಯಿಂಟ್ ಇದೆ ಅಂತ ನಿಲ್ಲಿಸಿದ್ರು. ಈ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇದು ಬಂದು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಂತೆ. ಇದು ಫ್ರೆಂಡ್ಸ್ ಏನು ಗೊತ್ತಾ, ಮಂಗನಿಂದ ಮಾನವ ಅನ್ನೋದು ನಿಜ. ಉದಾಹರಣೆ ಇಲ್ಲೇ ಇದೆ ನೋಡಿ. ಪೋಸ್ಟ್ ಚೆನ್ನಾಗಿದೆ, ಒಂದೇ ಅಣ್ಣ ಆಯ್ತು. ಡೈಲಿ ನೋಡ್ತೀವಕ್ಕ ನಾವು, ಅವೆಲ್ಲ ಡೈಲಿ ನೋಡ್ತೀವಿ ನಾವು. ಹುಲಿನ ಎಲ್ಲಿ ನಿಮ್ಮ ಮನೆ ಪಕ್ಕ ಡೈಲಿ ವಿಸಿಟ್ ಕೊಟ್ಬಿಡೈತದ ಮೊಬೈಲಲ್ಲಿ. ನಾನು ಕಾಣಿಸ್ತಾ ಇದ್ದೀನ. ಧರ್ಮಿ ಜಾಸ್ತಿ ಹೋಗ್ಬೇಡ, ಡ್ರೆಸ್ ಎಲ್ಲ ಗಲೀಜು ಇರುತ್ತೆ. ನೋಡು ಬಟ್ಟೆ ನೋಡ್ಕೊಂಡು ಹೆಂಗಾಗೈತೆ ಅದೆಲ್ಲ ಹೋಗಿ ಒಳಗೆ ಕೂತಾರ ಹಿಂಗೆ ಮಾಡ್ಕೊಂಡು
ಸರಿ, ಎಲ್ಲರೂ ಸಫಾರಿ ಹೋಗೋಣ ಅಂತಂದ್ಬಿಟ್ಟು ಸಫಾರಿ ಹತ್ರ ಬಂದ್ವಿ. ಸೊ ಇವಾಗ ಸಫಾರಿಗೆ ಹೊರಡಬೇಕು. ಅಲ್ಲಿ ನೋಡಿ ವ್ಯಾನ್ಗಳು ಆಲ್ರೆಡಿ ರೆಡಿಯಾಗಿ ನಿಂತಿದೆ. ಸೊ ಬನ್ನಿ ಎಲ್ಲರೂ ಸಫಾರಿಗೆ ಹೋಗೋಣ. ಇಲ್ಲಿ ಸಫಾರಿ ಅಂತೂ ಚೆನ್ನಾಗಿತ್ತು ಅಂತ ಹೇಳ್ಬೋದು. 40,000 to 50,000 ಮರಗಳೇನೋ ಇದೆ ಅಂತ ಹೇಳಿದ್ರು. ನಮ್ಮ ಬ್ಯಾಡ್ ಲಕ್ ಏನಂದರೆ ನಮಗೆ ಹುಲಿ ಎಲ್ಲೂ ಕಾಣಿಸ್ಲಿಲ್ಲ. ಸೊ ಅದೊಂಚೂರು ಸ್ವಲ್ಪ ಬೇಜಾರಾಯಿತು. ಫುಲ್ ಕರ್ಬೇವಿನ ಸೊಪ್ಪು ನೋಡಿದ್ದೀವಿ ನಾವು ಈ ಕಾಡಲ್ಲಿ. ಇಲ್ಲೊಂದು ಪ್ರಾಣಿ ಹೋಗ್ತಿದೆ ನೋಡಿ, ಅದನ್ನು ನೋಡಿದ್ವಿ. ಆಮೇಲೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಂತ ಹೇಳಿದ್ರು. ಸರಿ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಈ ವ್ಯೂ ಪಾಯಿಂಟಿಂದ ಫಾರೆಸ್ಟ್ 40% ವ್ಯೂ ಕಾಣಿಸುತ್ತೆ ಅಂತ ಹೇಳಿದ್ರು. ಆ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಅದು ವ್ಯೂ ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಆನ್ ದಿ ವೇ ಸುತ್ತಮುತ್ತ ನೋಡಿ ಯಾವುದಾದ್ರೂ ಪ್ರಾಣಿಗಳು ಕಾಣಿಸ್ಬೋದು ಅಂತ ಹೇಳಿದ್ರು. ನಮ್ಮ ಬ್ಯಾಡ್ ಲಕ್ ನಮ್ಗೆ ಯಾವುದು ಜಾಸ್ತಿ ಪ್ರಾಣಿಗಳು ಕಾಣಿಸ್ಲಿಲ್ಲ. ಸರಿ ಅಂದ್ಬಿಟ್ಟು ನೋಡ್ಕೊಂಡು ಹಂಗೆ ಬರಬೇಕಾದ್ರೆ ಇಲ್ಲೊಂದು ಜಿಂಕೆಗಳದ್ದು ಗ್ರೂಪ್ ಕಾಣಿಸ್ತು. ಅದನ್ನು ನೋಡ್ತಾ ಇದ್ದೀವಿ. ಅದನ್ನು ನೋಡಿಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗಿದ್ದು ನಾವು. ಎಲಿಫೆಂಟ್ ಕ್ಯಾಂಪ್ ಇತ್ತು, ಆನೆ ಶಿಬಿರ, ಅಲ್ಲಿಗೆ ಬಂದ್ವಿ. ಇಲ್ಲೂ ಅಷ್ಟೇ ಚೆನ್ನಾಗಿತ್ತು. 4 ಆನೆಗಳೇನೋ ಇತ್ತು. ಅದ್ರಲ್ಲಿ ಒಂದು ಚಿಕ್ಕ ಪುಟಾಣಿ ಆನೆ ಮರಿ ಇತ್ತು. ನನಗಂತೂ ಆನೆ ಮರಿಗಳು ನೋಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಮರಿ ಇಲ್ಲೇ ಯಾರ ಮರಿ ಕೇಳಿದ್ರಲ್ಲ, ನನಗಂತೂ ಅಲ್ಲಿ ಹೋಗೋಕ್ಕೆ ಸ್ವಲ್ಪ ಭಯ ಆಗ್ತಾಯಿತ್ತು. ಇದು ಬಂದು ತಾಯಿ ಆನೆ. ನಮ್ಮ ಹಸ್ಬೆಂಡ್ ನಿಂತ್ಕೊ ಏನೂ ಮಾಡಲ್ಲ, ಫೋಟೋ ತೆಕ್ಕೊಡ್ತೀನಿ ಅಂತ ಹೇಳ್ತಿದ್ರು. ನಂಗೆ ನಿಂತ್ಕೊಳ್ಳೋಕೆ ಭಯ ಆಗ್ತಿತ್ತು. ಸೊ ಅಲ್ಲಿ ನೋಡಿ ಹಿಂಗೆ ಮಾಡ್ತಿದೆ ಅದು ಅಂತ. ಸರಿ ಅಂತ ಅಂದ್ಬಿಟ್ಟು ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೊಂಡೆ. ಆಮೇಲೆ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ನಿಂತ್ಕೊಂಡು ತೆಗೆಸ್ಕೊಂಡ್ವಿ. ಅದಕ್ಕಿಂತ ಜಾಸ್ತಿ ಬರಲ್ಲ. ಗಂಡಾನೆಗಾದ್ರೆ ಉದ್ದ ಬರುತ್ತೆ. ಎರಡು ಹೆಣ್ಣಾನೇ ಈಗ, 4 ಹೆಣ್ಣಾನೆ. 4 ಹೆಣ್ಣಾನೆ. ಮಾತಾಡ್ಸತ್ತಾರ. ಮಕ್ಕಳನ್ನ ಹುಷಾರು, ಅವಳು ಜಕ್ಕೊಂಡ್ಬಿಡ್ತಾಳೆ ಮರಿ. ಅವ್ರು ಬರಲ್ಲ. ಇವಳಿಗೆ ಎಷ್ಟು ವರ್ಷ? 1 ವರ್ಷ 11 ತಿಂಗಳು. ಅವಳು ಇನ್ನೂ ಟ್ರೈನ್ ಆಗಿಲ್ಲ. ಹೊರಗಿನವ್ರು ಬಂದ್ರೆ ಹೊಡೆಯೋದು, ಇಲ್ಲ ಹಿಡಿದು ಹಂಗೆಲ್ಲ ಮಾಡ್ತಾರೆ. ಏನ್ ಹೆಸರು ಅವಳದು? ಗೌರಿ. ಇದು ಚಾಮುಂಡಿ ಅಂತ 25 ವರ್ಷ ತಾಯಿ. ಅಮ್ಮ ಮಗಳಲ್ಲ? ಅವಳು ಚಂಚಲ ಅಂತ, ಕರ್ನಾಟಕದಲ್ಲ, ಅಸ್ಸಾಂದು. ಆ ಕಡೆ ಇದೆಯಲ್ಲ, ಅದ್ರದ್ದು ಅದು ದೊಡ್ಡ ಮಗು. ಅದು ಇದ್ರ ಮಗಳ? ಇವಳದೇ ಫಸ್ಟ್ನೇ ಮಗಳು. ಓಕೆ ಓಕೆ. ಇದ್ರ ಫಸ್ಟ್ ಮಗಳು ಅದ ಅಲ್ಲೈತಿ. ಫಸ್ಟ್ನೇ ಆಂಟಿ, ಇದು 2ನೇ ಪಾಪು. ಹೆಂಗ್ ಆಟ ಆಡಿದ್ರೆ ನೋಡೋದಕ್ಕೇನೆ ಅವ್ರ ಮಮ್ಮಿ ಹತ್ರ. ನಾವು ಇವ್ರ ಜೊತೆನೇ ಇರ್ತೀವಲ್ಲ. ಹೆಂಗೆ ಡ್ಯಾನ್ಸ್? ಚಂಚಲ 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 ಈ ಕಡೆ ನೋಡಮ್ಮ. ಓ ಗೌರಿ. ಕ್ಯಾಂಪಿಂದ ನಾವು ಬರೋ ಅಷ್ಟರಲ್ಲಿ ಒಂದು 6-6:30 ಅನ್ಸುತ್ತೆ. ಸರಿ ಅಂದ್ಬಿಟ್ಟು ವಾಪಸ್ ಸ್ಟೇಷನ್ ಹೋಗ್ಬೇಕಿತ್ತಲ್ಲ, ಸರಿ ಅಂದ್ಬಿಟ್ಟು ನಾವು ಮತ್ತೆ ಹುಬ್ಳಿಗೆ ಹೋಗ್ತಾ ಇದ್ದೀವಿ. ಆಂದಿವೆ ನಾವು ಟಿಲಿ ಡ್ಯಾನ್ಸ್ ಮಾಡಿಕೊಂಡು ಫುಲ್ ಮಸ್ತ್ ಮಾಡ್ಕೊಂಡು ಬಂದ್ವಿ. ಅದನ್ನು ಇನ್ನೊಂದು ಟಿ ಅವ್ರು ನೋಡಿಬಿಟ್ಟು ಅವರು ನಮ್ಮ ಜೊತೆ ಡ್ಯಾನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕಡೆ ಸ್ಟಾಪ್
ಸ್ಟಾಪ್ ಮಾಡಿ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ. ಇದಂತೂ ಮಸ್ತಾಗಿತ್ತು. ಅಲ್ಲಿಂದ ನಾವು ಊಟಕ್ಕೆ ಬಂದ್ವಿ. ಇಲ್ಲಿ ಬಸವೇಶ್ವರ ಖಾನಾವಳಿ ಅಂತ ಇಲ್ಲಿಗೆ ಬಂದಿದ್ದು. UK ಸ್ಪೆಷಲ್ ಇನ್ನೂ ನಾ ತಿಂದಿಲ್ಲ ಓವರ್ ಆಕ್ಟಿಂಗ್ ಕರೆಕ್ಟಾಗಿ ಹೇಳು. ಊಟ ಬಂತು UK ಸ್ಪೆಷಲ್ ಇನ್ನೊಂದು ಎಲ್ಲ ಮುಂಚಕ ಮಾಡಿದ್ದೀನಿ. ಏನಪ್ಪ ಸತಿ ಎಕ್ಸ್ಪ್ಲೇನ್ ಮಾಡ್ತಾ ಚೆನ್ನಾಗದೇನದು ಒಂದು ಕಡೆಯಿಂದ ಎಕ್ಸ್ಪ್ಲೇನ್ ಮಾಡು. ಆಯ್ತಾ? ಇದು ರೊಟ್ಟಿ, ಮಾವಿನಕಾಯಿ, ಹೆಸರು ಕಾಳುಬೇಳೆ, ಶೇಂಗಾ ಪುಡಿ, ಕೊಬ್ಬರಿ ಪುಡಿ, ಇದು ಮುಲ್ಲಂಗಿ ಸೊಪ್ಪು ಹಾಕೋರೆ, ಬದನೆಕಾಯಿ, ದಾಲ್, ಮೊಸರು. ಇದು ಮೊಸರು ಬಜ್ಜಿ. ನಾನು ಆ ಹೋಟೆಲ್ ಓನರ್ ಹತ್ರ ಪರ್ಮಿಷನ್ ತೊಗೊಂಡು ಆ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ವೀಡಿಯೋ ಮಾಡ್ಕೊತೀನಿ ಅಂತ ಹೇಳಿದೆ. ಅವ್ರು ಸರಿ ಮಾಡ್ಕೊಳಪ್ಪ ಅಂತ ಅಂದರು. ಸರಿ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಇವರು ಈ ರೀತಿಯೇ ಜೋಳದ ರೊಟ್ಟಿ ಮಾಡೋದು. ಜೋಳದ ರೊಟ್ಟಿ ತುಂಬಾ ಚೆನ್ನಾಗಿತ್ತು, ಸಾಫ್ಟಾಗಿ. ನಾನು ಖಡಕ್ ರೊಟ್ಟಿ ತಿಂದಿದ್ದೆ, ಆದರೆ ಈ ಥರ ಸಾಫ್ಟ್ ರೊಟ್ಟಿ ತಿಂದಿರಲಿಲ್ಲ. ಸೊ ಯಾವ ರೀತಿ ಮಾಡ್ತಾರೆ ಅಂತ ನೋಡಿ. ಫುಲ್ ತಟ್ಟೋದು, ಕೈಯಿಂದ ತಟ್ಟಿ ಮಾಡೋದು. ಅಲ್ಲೆಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ ನಾವು. ನಮ್ಮ ಪಾಪು ಅಲ್ಲಿ ಗಾಗಲ್ ಮಾರ್ತಿದ್ರು, ಬೇಕು ಅಂದ್ಬಿಟ್ಟು ಅವಳಿಗೊಂದು ಅವ್ಳ ಫ್ರೆಂಡ್ಗೊಂದು ಸೇಮ್ ತೊಗೊಂಡ್ಳು. ಸರಿ ಹಂಗೇ ಅಲ್ಲೇ ಸರ್ಕಲಲ್ಲೇ ಇದ್ದಿದ್ದು ಅದು. ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ಇದೆಯಲ್ಲ, ಅಲ್ಲೇ ಇದ್ದಿದ್ದು. ಆ ಸರ್ಕಲಲ್ಲಿ ಸ್ಟ್ಯಾಚು ಇದೆಯಲ್ಲ, ಅದು ನಾವು ನೋಡಿರಲಿಲ್ಲ. ಯಾಕೆಂದರೆ ನಾವು ಹುಬ್ಳಿಗಿದೆ ಫಸ್ಟ್ ಟೈಮ್ ನಾನು ಬಂದಿರೋದು. ಸರಿ ಅಂತ ಅಂದ್ಬಿಟ್ಟು ಆ ಸ್ಟ್ಯಾಚು ನೋಡ್ಕೊಂಡು ಹೋಗೋಣ ಅಂತ ಸ್ಟ್ಯಾಚು ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ಟ್ಯಾಚು ಹತ್ರ ಹೋಗಿ ಒಂದೆರಡು ಫೋಟೋ ತೊಗೊಂಡು, ಇದೆಲ್ಲ ಮೆಮೊರೀಸ್ ಅಲ್ವಾ, ಮತ್ತೆ ಇಲ್ಲಿಗೆ ನಾವು ಬರ್ತೀವೋ ಇಲ್ವೋ ಗೊತ್ತಿಲ್ಲ. ಸರಿ ಅಂತ ನೋಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಿ ನೈಟ್ ಟ್ರೈನ್ ಇತ್ತು, ಟ್ರೈನ್ ಹತ್ಕೊಂಡು ಬಂದ್ವಿ. ಸೊ ಇದು ಮಾರ್ನಿಂಗ್ ಬೆಂಗಳೂರು. ನನ್ನ ಮುಖ ಯಾಕೆ ಹಂಗಾಗಿದೆ ಅಂದರೆ ನಂಗೆ ನೈಟ್ ನಿದ್ದೆ ಸರಿಯಾಗಿ ಆಗಿಲ್ಲ. ನನಗಂತೂ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಮನೆಗೆ ಹೋದರೆ ಸಾಕು ಅಂತ ಅನ್ನಿಸ್ತಾ ಇತ್ತು. ಸರಿ ಅಂತ ಅಂದ್ಬಿಟ್ಟು ಬೆಂಗಳೂರಿಂದ ಮದ್ದೂರಿಗೆ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವ್ಲಾಗ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ, ಯಾಕೆಂದರೆ ಸ್ವಲ್ಪ ವರ್ಕ್ ಇತ್ತು ಅಂತ. ಇನ್ಮೇಲೆ ರೆಗ್ಯುಲರ್ ಆಗಿ ವ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ, ಟಾಟಾ, ಬಾಯ್.